ನಮಸ್ಕಾರ. ಸಂಪತ್ತಿನ ಹಿಂದೆ ಸಾಗುವ ಮನಸ್ಥಿತಿ ನಮ್ಮದಿರುವಾಗ ಮನಃಶಾಂತಿ ಇಲ್ಲದ ಸಂಪತ್ತು ಉಪಯೋಗ ಇಲ್ಲ. ಹೆಚ್ಚು ಬದುಕಬೇಕನ್ನೋ ಕನಸು ನಮ್ಮಲ್ಲಿದ್ದಾಗ ಆರೋಗ್ಯ ಇಲ್ಲದ ಆಯಸ್ಸು ಉಪಯೋಗ ಇಲ್ಲ. ಸಂಬಂಧಗಳಲ್ಲಿ ಸುಖವಾಗಿ ಬಾಳ್ಬೇಕನ್ನೋ ಆಸೆ ನಮ್ದಿದ್ದಾಗ ಅರ್ಥ ಮಾಡಿಕೊಳ್ಳದ ಸಂಬಂಧಗಳು ಇದ್ರೂ ಕೂಡ ವ್ಯರ್ಥ. ಸ್ನೇಹ ಬಳಗ ನಮಗೆ ಬೇಕು ಅನ್ನಿಸ್ತದ. ಅಕ್ಕರೆ ಇಲ್ಲದ ವ್ಯವಹಾರಿಕ ಸ್ನೇಹ ಇತ್ತಂದ್ರು ಅದು ಸ್ನೇಹವೇ ಅಲ್ಲ. ಇವುಗಳು ಇದ್ರೂ ಉಪಯೋಗ ಇಲ್ಲ, ಬಿಟ್ರೂ ಏನೂ ವ್ಯತ್ಯಾಸ ಆಗಲ್ಲ. ಮನಃಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯ ಇಲ್ಲದ ಆಯಸ್ಸು, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ವ್ಯವಹಾರದ ಸ್ನೇಹ, ಇವು ಇದ್ರೆಷ್ಟು ಬಿಟ್ಟರೆಷ್ಟು. ಇವುಗಳನ್ನ ನಾವು ಬಯಸ್ತೀವಿ. ಸಂಪತ್ತು ನಮಗೆ ಬೇಕು, ಆಯಸ್ಸು ಬೇಕು, ಸಂಬಂಧಗಳು ಬೇಕು, ಸ್ನೇಹ ಬೇಕು. ಇವುಗಳಿಂದ ನಮ್ಮ ಜೀವನ ಸುಖಮಯವಾಗ್ತದ, ಸಮೃದ್ಧವಾಗಿರ್ತದ. ಹಾಗಾಗಿ ಇವು ನಮಗೆ ಬೇಕು ಅಂತೇಳಿ ನಾವು ಬಯಸ್ತೀವಿ. ಆದ್ರೆ ಇವುಗಳ ಜೊತೆಗೆ ಏನ್ ಇರ್ಬೇಕು ಅನ್ನೋದು ಕೂಡ ಒಂದು ಮುಖ್ಯ ಆಗ್ತದೆ. ಸಂಪತ್ತಿನ ಜೊತೆಗೆ ಮನಃಶಾಂತಿ ಇರಬೇಕು. ಅದನ್ನ ಸುಖವಾಗಿ ಆನಂದಿಸುವಂತಾಗಲು ಆ ಸಂಪತ್ತಿನ ಅನುಭವ ನಮ್ಗೆ ಸರಿಯಾಗಿ ನಾವು ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಮನಃಶಾಂತಿ ಇರಬೇಕು. ನೆಮ್ಮದಿಯಿಂದ ಖುಷಿ ಖುಷಿಯಾಗಿ ಆ ಸಂಪತ್ತಿನ ಅನುಭವ ಮಾಡುವುದೇ ಒಂದು ವೈಭೋಗ. ಸಂಪತ್ತು ಸಾಕಷ್ಟು ಇರ್ತದೆ, ಮನಸ್ಸಿನ ಕೊರಗಿತ್ತಂದ್ರೆ ಎದಕ್ ಬಂತು? ಆ ಸಂಪತ್ತು ಯಾವ ಸುಖವನ್ನು ಕೂಡ ನಮಗೆ ನೀಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನಸ್ಸಿನಲ್ಲೇ ಕೊರಗದ, ಮನಃಶಾಂತಿ ಅನ್ನೋದು ಕನಸಾಗಿ ಕುಂತದ. ಹೀಗಿದ್ದಾಗ ಸಂಪತ್ತು ಒಂದು ವ್ಯರ್ಥವಾಗಿ ವಸ್ತುವಾಗಿಬಿಡ್ತದೆ. ನಾವು ದೀರ್ಘಕಾಲ ಬದುಕಬೇಕು ಅಂತ ಹೇಳಿ ಬಯಸ್ತೀವಿ. ಆಯಸ್ಸು ಯಾರಿಗೆ ಹೇಳ್ರಿ? ಉತ್ತಮವಾದ ಆಯಸ್ಸು ಇರಬೇಕು, ಹೆಚ್ಚಿನ ಕಾಲ ನಾವು ಬದುಕಬೇಕು ಅನ್ನೋ ಆಸೆ ನಮ್ಗೆಲ್ಲರಿಗೆ ಅದ. ಆದ್ರೆ ಬರೀ ಬದುಕಿದ್ರಷ್ಟೇ ಸಾಕಾಗೋದಿಲ್ಲ. ಇಲ್ಲಿ ಆ ಬದುಕನ್ನ ಸಂಭ್ರಮಿಸ್ಬೇಕು ಅಂತಂದ್ರೆ ಅಲ್ಲಿ ಆರೋಗ್ಯ ಬಹಳ ಮುಖ್ಯ ಆಗ್ತದೆ. ಸರಿಯಾದ ಆರೋಗ್ಯ ಇಲ್ಲದ ಆಯಸ್ಸು ಇತ್ತಂದ್ರೆ ಅದು ವ್ಯರ್ಥ. ಅದು ಸುಮ್ಮನೆ ಒಂದು ನರಳಾಟ ಆಗ್ತದ, ದಾಸ ಮಾಡ್ಕೊಂಡು ಬದುಕೋದು. ಪ್ರತಿ ಕ್ಷಣನೂ ನಾವು ನರಳುತ್ತಾ ಇರ್ತೀವಿ. ಪ್ರತಿ ಕ್ಷಣನೂ ಆ ಆಯಸ್ಸಿನ ಆನಂದವನ್ನು ಪಡೆಯೋಕೆ ಸಾಧ್ಯ ಆಗಲ್ಲ. ಅಲ್ಲಿ ನಾವು ನರಳುಕೊಂತ ಇರ್ತೀವಿ. ಯಾಕಂದ್ರೆ ಅನಾರೋಗ್ಯ ಇದ್ದಾಗ ಎಲ್ಲಿ ಖುಷಿಯಿಂದ ಇರಕ್ಕಾಗ್ತದೆ? ಯಾವುದು ತಿನ್ನಕ್ಕಾಗಲ್ಲ, ಉಣ್ಣಕ್ಕಾಗಲ್ಲ, ಯಾವುದು ಖುಷಿ ನೋಡಿ ಸಂಭ್ರಮಿಸಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ. ಅದಕ್ಕಾಗಿ ಆರೋಗ್ಯವಿಲ್ಲದ ಆಯಸ್ಸು ಅದು ವ್ಯರ್ಥ. ಅದು ಹಾಗೆ ಸಂಬಂಧಗಳು ಸಾಕಷ್ಟು ನಮ್ಮ ಸುತ್ತಮುತ್ತ ಇರಬೇಕು. ಆತ್ಮೀಯ ಸಂಬಂಧಗಳು ಇರಬೇಕು ಅಂತೇಳಿ ಬಯಸ್ತೀವಿ. ಹೆಂಡತಿ, ಮಕ್ಕಳು, ಅವ್ವ, ಅಪ್ಪ, ಅಕ್ಕ, ಅದೆಷ್ಟೋ ಸಂಬಂಧಗಳು ನಮಗೆ ಬೇಕು. ಅವರೆಲ್ಲರೂ ನಮ್ಮ ಬಂಧು ಬಳಗದಲ್ಲಿ ನಾವು ಇರಕ್ಕೆ ಇಷ್ಟಪಡ್ತೀವಿ. ಆದರೆ ಅವರು ನಮ್ಮ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು, ನಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನಮ್ಮ ಬಗ್ಗೆ ಕಾಳಜಿ ಹೊಂದಿದ್ರೆ ಅದು ಸಂಬಂಧ ಆಗ್ತದ. ಇಲ್ಲಾಂದ್ರೆ ಅದು ಸಂಬಂಧ ಇದ್ದೂ ಸತ್ತಂತೆ. ನಮ್ಮ ಮನಸ್ಥಿತಿ, ನಮ್ಮ ಪರಿಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವ ಸಂಬಂಧ ಅದು ಇದ್ರೂ ಅಷ್ಟೇ, ಬಿಟ್ರೂ ಅಷ್ಟೇ. ಯಾಕಂದ್ರೆ ಸಂಬಂಧಗಳಂದ್ರೆ ನಮಗೆ ಸಂಪೂರ್ಣವಾಗಿ ಬೆಂಬಲ ನೀಡಿ ನಮ್ಮ ಬದುಕನ್ನ ಎತ್ತಿ ಹಿಡಿಯುವಂತ ಕೆಲಸ ಆಗ್ತದೆ. ಸಂಬಂಧಗಳ ಮೂಲಕ ನಾವು ಅವರಿಗೆ ಬೆಂಬಲ ನೀಡಿ ಅವರ ಬದುಕನ್ನ ಎತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವರು ನಮಗೆ ಬೆಂಬಲ ನೀಡಿ ನಮ್ಮ ಬದುಕನ್ನು ಎತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ರೀತಿಯಾಗಿ ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು ಬೆಳೆಯಲಿಕ್ಕೆ ಪ್ರಯತ್ನ ಮಾಡುವಂಥದ್ದೇ ಸಂಬಂಧದ ಮುಖ್ಯ ಉದ್ದೇಶ. ಜೊತೆಗೆ ಸಂಭ್ರಮದಲ್ಲಿ ಭಾಗಿಯಾಗಲು ಸಂಬಂಧಗಳು ಬೇಕಾಗ್ತಾವೆ, ದುಃಖದಲ್ಲಿ ಭಾಗಿಯಾಗಲು ಸಂಬಂಧಗಳು ಬೇಕಾಗ್ತವೆ. ದುಃಖದಾಗ ಸಾಂತ್ವನ ನೋಡಿ ಸಂಭ್ರಮದಲ್ಲಿ ಖುಷಿ ಪಡಕ್ಕೆ ಒಂದಿಷ್ಟು ಸಂಬಂಧಗಳು ಬೇಕೇ ಬೇಕು.
ಈ ರೀತಿಯಾಗಿ ಸಂಬಂಧಗಳಿಗೆ ತುಂಬಾ ಮಹತ್ವ ಅದ. ಆದ್ರೆ ಯಾವಾಗ ಮಹತ್ವ ಆಗ್ತದಂದ್ರೆ ನಮ್ಮ ಮನಸ್ಥಿತಿ ಮತ್ತು ಪರಿಸ್ಥಿತಿ ಎರಡೂ ಅರ್ಥ ಮಾಡಿಕೊಳ್ಳುವಂತ ಸಂಬಂಧಗಳು ನಮಗಿರ್ಬೇಕು. ಅರ್ಥ ಮಾಡ್ಕೊಳ್ಳೋದು ಇರ್ಲಿಲ್ಲ ಅಂದ್ರೆ ಏನಿತ್ತು ವ್ಯರ್ಥ. ಮನ್ಯಾಗ ಹೆಣತಿ ಇರ್ತಾರ, ಗಂಡನ ಪರಿಸ್ಥಿತಿ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಾರ್ದೆ ಹೆಂಗೆಂಗೋ ಸಂಸಾರ ಮಾಡಿಬಿಟ್ರು ಅಂದ್ರೆ ಅದು ಎಡವಟ್ಟು ಸಂಸಾರ ಆಗಿಬಿಡ್ತದೆ. ಆ ಸಂಬಂಧ ಇದ್ದು ಇಲ್ಲ ಅನ್ನಂಗ. ಅದೇ ಅವರು ಹೆಂಡತಿಯ ಮನಸ್ಥಿತಿ ಪರಿಸ್ಥಿತಿಯನ್ನು ಗಂಡ ಅರ್ಥ ಮಾಡ್ಕೊಂಡು, ಗಂಡನ ಪರಿಸ್ಥಿತಿ ಮನಸ್ಥಿತಿಯನ್ನು ಹೆಂಡತಿ ಅರ್ಥ ಮಾಡ್ಕೊಂಡು ಕೂಡಿ ಬಾಳಿದಾಗ ಅಲ್ಲಿ ಒಂದು ಸ್ವರ್ಗ ಸುಖ ಸ್ವಚ್ಛತೆಗೆ ಉತ್ತಮ ಕುಟುಂಬ ನೆಲೆಗೊಳ್ಳುತ್ತದೆ. ಈ ರೀತಿಯಾಗಿ ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಇನ್ನು ಅಕ್ಕರೆ ಇಲ್ಲದ ವ್ಯವಹಾರದ ಸ್ನೇಹನೂ ಉಪಯೋಗ ಇಲ್ಲ. ನಮಗೆ ಸಂಬಂಧಗಳಿಗಿಂತಲೂ ಸ್ನೇಹಿತರು ಬಹಳ ಮುಖ್ಯ ಆಗ್ತಾರೆ. ಮನದ ಎಲ್ಲ ಭಾವನೆಗಳನ್ನ ಅಲ್ಲಿ ಬಿಚ್ಚಿಡ್ತೀವಿ ಸ್ನೇಹಿತರ ಮುಂದೆ. ಆತ್ಮೀಯ ಸ್ನೇಹಿತರ ಮುಂದೆ ನಮ್ಮ ಮನದ ಎಲ್ಲಾ ಭಾವನೆಗಳನ್ನ ಬಿಚ್ಚಿಡ್ತೀವಿ. ಅದಕ್ಕಾಗಿ ಆ ಸ್ನೇಹ ಹೆಂಗೆ ಇರ್ಬೇಕು ಅಂತಂದ್ರೆ ಅಲ್ಲಿ ವ್ಯವಹಾರ ಇರ್ಬಾರ್ದು. ಏನೋ ಲಾಭಕ್ಕಾಗಿ ಸ್ನೇಹ ಇತ್ತು ಅಂದ್ರೆ ಅದು ಸ್ನೇಹವೇ ಅಲ್ಲ. ಅದು ಸುಮ್ಮನೆ ಮೇಲಿನ ಒಂದು ಸ್ನೇಹ ಅಂತ. ಆಳವಾದ ಸ್ನೇಹದಲ್ಲಿ ಹೆಂಗಿರ್ತದಂದ್ರೆ ಎಲ್ಲಾ ಮನೋಭಾವನೆಗಳು ಹಂಚಿಕೊಳ್ಳುವಷ್ಟು ಮುಕ್ತವಾಗಿರ್ತದ. ಮತ್ತೆ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಕೂಡ ಬೆಂಬಲವಾಗಿ ನಿಲ್ಲುವ ಒಂದು ಮನಸ್ಥಿತಿಯಲ್ಲಿ ಇರ್ತದೆ. ಅಲ್ಲಿ ಯಾವುದೇ ಲಾಭ ನಷ್ಟಗಳು ವಿಚಾರ ಇರ್ತದೆ. ನಾನು ಕಷ್ಟ ಆದ್ರೆ ಆಗಲ್ಲ, ನಾನು ನಿನಗೆ ಈ ಪರಿಸ್ಥಿತಿಯಲ್ಲಿ ನಿನ್ನ ಬೆಂಬಲಕ್ಕೆ ನಿಂತು ನಿನ್ನ ಬೆಳೆಯಕ್ಕೆ ನಾನು ಅನುಕೂಲ ಮಾಡಿಕೊಡ್ತೀನಿ ಅನ್ನೋ ಮನಸ್ಥಿತಿ ಹಂಬಲ ಆ ಸ್ನೇಹದಲ್ಲಿ ಇರ್ತದೆ. ಅಂತ ಸ್ನೇಹ ಸಾಕಷ್ಟು ಅದಾವ ಈ ಜಗತ್ತಿನಾಗ. ನಮಗೂ ನಿಮಗೂ ಕೂಡ ಅಂತ ಸ್ನೇಹಿತರು ಸಾಕಷ್ಟು ಅದಾರ. ಅಂತ ಸ್ನೇಹನೇ ಬಹಳ ಮುಖ್ಯ. ಅದರ ಜೊತೆಗೆ ಇವು ವ್ಯಾವಹಾರಿಕ ಸ್ನೇಹನೂ ಕೂಡ ಸಾಕಷ್ಟು ಅದಾವ. ಅವು ಬಹಳಷ್ಟು ಅದಾವ. ವ್ಯಾವಹಾರಿಕ ಸ್ನೇಹ ಕೆಲಸದ ಪೂರ್ತಕ್ಕಷ್ಟೇ ಮಿತ್ರತ್ವ. ಅಂತ ಸ್ನೇಹಗಳು ಅದು ಉಪಯೋಗ ಇಲ್ಲ. ಅವರು ಇದನ್ನ ಅಷ್ಟೇ ಬಿಟ್ರು ಅಷ್ಟೇ. ಈ ರೀತಿಯಾಗಿ ನಮ್ಮ ಬೆಳವಣಿಗೆಯಲ್ಲಿ ಬದುಕಿನಲ್ಲಿ ಸಂಭ್ರಮಿಸಲು, ಖುಷಿಯಿಂದ ಇರಲು ಮನಃಶಾಂತಿ ಮುಖ್ಯ ಆಗ್ತದ, ಆರೋಗ್ಯ ಮುಖ್ಯ ಆಗ್ತದ, ಅರ್ಥ ಮಾಡಿಕೊಳ್ಳಲು ಮನಸ್ಸುಗಳು ಮುಖ್ಯ ಆಗ್ತದ, ಉತ್ತಮ ಸ್ನೇಹಿತರು ಕೂಡ ಮುಖ್ಯ ಆಗ್ತಾರೆ. ಅವುಗಳನ್ನು ನಾವು ಪಡೆದುಕೊಳ್ಬೇಕು. ಧನ್ಯವಾದಗಳು.